MLC ರಾಜೇಂದ್ರ ಕೊಲೆಗೆ ಸುಪಾರಿ ಕೊಟ್ಟಂತಹ ಪ್ರಕರಣ ಇದೆಯಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕ್ಯಾತ್ಸಂದ್ರ ಪೊಲೀಸ್ ಸ್ಟೇಷನ್ ಅಲ್ಲಿ FIR ದಾಖಲಾಗಿದೆ. MLC ರಾಜೇಂದ್ರ ಅವರು ತಮ್ಮ ಹತ್ಯೆಗೆ ಸುಪಾರಿ ಕೊಟ್ಟಿದ್ರು ಅಂತ ಒಂದು ದೂರು ಕೊಟ್ಟಿದ್ರು ತುಮಕೂರು SP ಗೆ. ಅವರು ಅದನ್ನ ಕ್ಯಾತ್ಸಂದ್ರದಲ್ಲಿ ಕೂಡ ಕೇಳಿದ್ರು. ಕ್ಯಾತ್ಸಂದ್ರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಇವರೊಂದು ದೂರು ಕೊಟ್ಟಿದ್ರು. ಈಗ ಅಲ್ಲಿ FIR ಮಾಡ್ಕೊಂಡಿದ್ದಾರೆ. A1 ಸೋಮ, A2 ಭರತ್, ಇವರಿಬ್ಬರು ಹೆಸರನ್ನ ರಾಜೇಂದ್ರ ಅವರೇ ಹೇಳಿದ್ರು. ಅದಾದ್ಮೇಲೆ A3 ಅಮಿತ್, A4 ಗುಂಡ, A5 ಯತೀಶ್ ಇವ್ರ ಮೇಲೆ ಪ್ರಕರಣ ಈಗ ದಾಖಲಾಗಿದೆ. ಅನಾಮಧೇಯ ಮೂಲಗಳಿಂದ ಆಡಿಯೋ ಸಿಕ್ಕಿರೋ ಮಾಹಿತಿ ಸಿಕ್ಕಿದೆ. ಆಡಿಯೋದಲ್ಲಿ ರಾಜೇಂದ್ರ ಸುಪಾರಿ ಕುರಿತು ಮಾತುಕತೆ ನಡೆದಿದೆ. ಆರೋಪಿಗಳಿಂದ ಕೊಲೆಗೆ ಸಂಚು ರೂಪಿಸಿರೋದು ಕೂಡ ಬಹಿರಂಗವಾಗಿದೆ. ಮಗಳ ಜನ್ಮದಿನವೇ ರಾಜೇಂದ್ರ ಹತ್ಯೆಗೆ ಮುಹೂರ್ತ ಫಿಕ್ಸ್ ಆಗಿತ್ತಂತೆ. ಅಂದರೆ ರಾಜೇಂದ್ರ ಅವರ ಮಗಳ ಜನ್ಮದಿನದಂದೇ ರಾಜೇಂದ್ರ ಹತ್ಯೆಗೆ ಹೊಸ ಕಾರು, ಶಸ್ತ್ರಾಸ್ತ್ರಗಳು ಎಲ್ಲ ಖರೀದಿ ಮಾಡಿದ್ರು. ದೊಡ್ಡ ರಾಜಕಾರಣಿಗಳ ಕೈವಾಡ ಇರೋದಾಗಿ ಆಡಿಯೋದಲ್ಲಿ ಉಲ್ಲೇಖ ಆಗಿದೆಯಂತೆ. ನಾವು ಆ್ಯಕ್ಚುಲಿ ಕೇಳಿಸ್ಕೊಂಡಿಲ್ಲ ಆಡಿಯೋದಲ್ಲಿ ಏನಿದೆ ಅಂತ. ಅವ್ರು ಹೇಳ್ತಾ ಇರೋದು ಪ್ರಕಾರ ದೊಡ್ಡ ರಾಜಕಾರಣಿಯೊಬ್ಬರು ಈ ಕೊಲೆಯ ಹಿಂದೆ ಇದ್ದಾರೆ. ಹಾಗಾದರೆ ಯಾರು ಆ ದೊಡ್ಡ ರಾಜಕಾರಣಿ? ತುಮಕೂರು ಭಾಗದವರ ಅಥವಾ ಹಳೆ ಮೈಸೂರು ಭಾಗದವರ ಗೊತ್ತಿಲ್ಲ. ಅವ್ರಿಗೆ ಅನುಮಾನ ಯಾರ ಮೇಲಿದೆ ಅದನ್ನು ಅವರು ಗೌಪ್ಯವಾಗಿ ಹೇಳಿದ್ದಿರಬಹುದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಈ ಥರದ ಆಡಿಯೋ ಸಾಕ್ಷಿಗಳನ್ನು ಪೊಲೀಸರು ಆರಂಭದಲ್ಲಿ ಈ ಕೇಸನ್ನು ಟೇಕ್ ಓವರ್ ಮಾಡೋದಕ್ಕೆ ಅಂದರೆ ಎತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. 5 ಜನರ ಮೇಲೆ ಈಗ FIR ಅನ್ನು ಹಾಕಿದ್ದಾರೆ.